ಇನ್ನು ಬರ್ಲಪ್ಪ. ಬಂದ್ರು ನೋಡು, ನಿನ್ನಗೆ ಹಾದ ಹಾಕ್ತೀನಿ ನಾನಿವತ್ತು. ಬೇಡ ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದೆ. ಕೈಕಾಲು ತಿರುಪಿ ಕಳ್ಸೋದು ಇವತ್ತು, ಅದು ಬೇಕಾದ್ದಾಗ್ಲಿ. ಪೂರ್ತಿ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಮಾತ್ರ ಲೆಕ್ಕ ಹಾಕಬೇಡ. ಇಷ್ಟು ಮಾಡಿದ್ದಲ್ಲದೆ ಮತ್ತು ನನ್ನೇ ಹೆದರ್ಸ್ತೀಯ. ಮನೆ ಬಾಗ್ಲಿಗೆ ಬಂದು ಗಲಾಟೆ ಮಾಡ್ತೀನಿ ಅಂತ. ಬಾ, ನಿನ್ನ ಹಂಬಕ್ಕಿಷ್ಟದೆ ನೋಡ್ತೀನಿ ನಾನು. ಟ್ರಾನ್ಸ್ಫರ್ ಆದಲ್ಲಿ ಹೋಗು, ನಾನೇ ಮಾಡಿಸಿದ್ದು. ಇನ್ನು ಜಾಸ್ತಿ ಕಾನೂನು ಮಾಡಿದ್ರೆ ಕೆಲಸದಿಂದನೇ ತೆಗ್ಸಾಕಂಗೆ ಮಾಡಿದ್ರು ಮಾಡಿದೆ. ಮತ್ತೆ ಯಾಕೆ ವಯಸ್ಸಾಗಿ ತಾಯಿ ಅದೆಯಲ್ಲ, ಯಾವುದೇ ಆಗಲಿ ಈಗ ಅದು ಒಂದು ಹೆಣ್ಣಲ್ಲ, ಮತ್ತೊಂದು ಮದುವೆಯಾಗಿ ಬಂದದಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೀನಿ. ಬಾ, ಮನೆ ಹತ್ರಕ್ಕೆ ಬಂದದು ಏನು ಮಾಡ್ತೀಯ ನೋಡ್ತೀನಿ. ಯಾರು ಬಂದಂಗ ಅದೆಯಲ್ಲ, ಅವಲ್ಲ. ಈಗಷ್ಟೆಲ್ಲ ಧೈರ್ಯ ಎಲ್ಲದೇ ಬೇಕಾತಲ್ಲ. ಹೇಳ್ದ ಕೂಡಲಿ ಇವ್ರು ಹೆದರ್ಕೊಂಡು ಕೂತ್ಕೋತಾರೆ ಅಂತ ಹೇಳಿ ಹೆದರ್ಸೇನೆ. ನಿನಗೆ ನಾನು ಟ್ರಾನ್ಸ್ಫರ್ ಮಾಡಿಸಿದ್ರಲ್ಲೇ ಗೊತ್ತಾಗಿರ್ಬೇಕು ಏನು ಅಂತ. ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಿನ್ನ ಹಣೆ ಬರ. 4 ದಿವಸ ಆಸ್ಪತ್ರೆಲಿ ಇರು, ಅಷ್ಟು ಮಾಡೇ ಕಳ್ಸೋದು ನಿನ್ನ ಈ ಸತಿ. ಅಪ್ಪ, ಯಾರಿಗೆ ದಾರಿ ಕಾಯ್ತಿದ್ದೀರಿ ನೀವು ಅಷ್ಟೊತ್ತಿಂದ? ಯಾರು ಅನಿಲ್ ಬರ್ತೀನಿ ಅಂತ ಹೇಳೇನಾ? ನೀವೇ ಬರಕ್ಕೆ ಹೇಳಿದ್ರಾ? ಎಂತಕ್ಕೆ ಹಂಗೆ ಅಂತಾರೆ? ಕೆಲಸ ಎಲ್ಲ ಇದ್ರೆ ಪೂರ್ತಿ ಅವನ ಮೇಲೆ ಜವಾಬ್ದಾರಿ ಕೊಡಬೇಡಿ ಅಪ್ಪ. ಅವನ ಮನೆಯಲ್ಲಾರು ಏನು ತಿಳ್ಕೊಬೇಕು ಹೇಳಿ? ಅವನ ಹೆಂಡತಿ ಬೇರೆ ಗರ್ಭಿಣಿ, ಮನೇಲಿ ಅಪ್ಪ ಅಮ್ಮ ವಯಸ್ಸಾದರು. ಇವರು ಎಲ್ಲ ಇದನ್ನು ತೆಗೆದು ನನ್ನ ಮಗನ ಮೇಲೆ ಹಾಕ್ತಾರೆ ಅಂತ ಅನ್ಕೋತಾರೇನ? ಒಂದು 500,000 ಹೆಚ್ಚು ಕಮ್ಮಿ ಯಾರಿಗಾರು ಹಿಂಗೆ ವಯಸ್ಸೇ ಕೊಟ್ಬಿಡಿಯಪ್ಪ, ಯಾವ ಕೆಲಸನೇ ಆದರೂ. ಇಲ್ಲಪ್ಪ, ನಾನು ಯಾರು ದಾರಿ ಅಂತ ಕಾಯಿಲ್ಲ. ನಾ ಕೆಲಸ ಮಾಡ್ಸೋದಾದ್ರೆ ಹಂಗ ನಾನು ಅದನ್ನೆಲ್ಲ ಅನಿಲನ ಹತ್ರ ಏನು ಹೇಳಕ್ ಹೋಗಲ್ಲ. ಅಷ್ಟೆಲ್ಲ ಏನು ಅವನಿಗೆ ಜವಾಬ್ದಾರಿ ಕೊಡಲೆ ನಾನು. ಬಹಳ ಅಗತ್ಯ ಇತ್ತು, ಎಲ್ಲೂ ಆಗಲ್ಲ ಅನ್ನಷ್ಟೊತ್ತಿಗೆ ಅವನ್ ಕರಿತೀನಿ. ಬಿಟ್ರೆ ನಂಗೂ ಗೊತ್ತಾಗ್ತದಪ್ಪ. ಸುಮ್ನೆ ನಮ್ಮ ಸಮಸ್ಯೆ ಕಾಲ ಮುನ್ನೂರು ಇರ್ತಾವ ಹಂಗಂತೇಳಿ ಬೇರೆಯವ್ರಿಗೆ ಎಷ್ಟು ಹೇಳಕ್ಕಾಗ್ತದೆ? ಅಲ್ಲ, ಅವನಿಲ್ಲಗೆ ಅಂತ ಹೇಳಲ್ಲ ನಾನು. ಸುಮ್ಮನೆ ನಿಂತಿದ್ದೆ ಇಲ್ಲೇ. ಈಗ ಕಾಫಿ ಕುಡ್ಕೊಂಡು ಹೊರಗೆ ಬಂದಲ್ಲ. ಈಗ ಮಳೆ ನೋಡಿದ್ರೆ ಈ ತರ ಆತದಲ್ಲ ಅಂತೇಳಿ ಅದನ್ನೇ ಯೋಚನೆ ಮಾಡ್ತಾ ನಿಂತಿದ್ದೆ. ಈ ಕೆಲಸ ಈಗ ಕರಿಯಿಗೆ ಹೇಳ್ಬೇಕು, ನಾಳೆ ಮಗನ್ನ ಕರ್ಕೊಬಾ ಅಂತೇಳಿ. ಅವನೇ ಎಲ್ಲರೂ ಅಲ್ಲಿ ಇಲ್ಲಿ ವಹಿಸ್ಕೊಂಡು ಕೆಲಸ ಮಾಡ್ತಾನಂತೆ, ನಮ್ದೇ ವಹಿಸ್ಕೆ ಅಂತ ಹೇಳ್ಬೇಕಂತಿದ್ದೀನಿ. ಮತ್ತೆ ಯಾರಿಗೆ ಕಾಯ್ತಿದ್ದೀರಿ ನೀವು? ಹಂಗೆ ಸುಮ್ಮನೆ ಹೊರಗಡೆ ನೋಡಕ್ಕೆ ಇಲ್ಲಿ ಬಂದು ನಿಂತ್ಕೊಳಲ್ಲಪ್ಪ. ನಾ ನೋಡಿನಲ್ಲ, ಯಾರೋ ಬರ್ತಾರೆ ಅಂತಾನೆ ಕಾಯ್ತಿದ್ದೀರಿ. ಸ್ವೀಟಿ ಏನಾರ ಬರ್ತೀನಿ ಅಂತ ಹೇಳಿದ್ಲ, ಹಂಗೇನಾರು ಇದ್ರೆ ಅವಳು ನಂಗೆ ಹೇಳ್ತಿದ್ಲಲ್ಲ, ನಿಮ್ಗೇನ ಹೇಳ್ತಿರ್ಲ? ಫೋನ್ ಮಾಡಿದವಳು ಅವಳು ಅದನ್ನೆಂತ ಹೇಳಲ್ಲ. ಯಾರಿಗೆ ಕಾಯ್ತಿದ್ದೀರಿ ನೀವು ಹಂಗಾರೆ? ಇಲ್ಲೇ ರಮ್ಯಾ ಕಾಯದೆ ಅಂತ. ಇದು ಸ್ವೀಟಿ ಫೋನ್ ಮಾಡಿತ್ತಾ ಅಂತ ಇಷ್ಟು ದಿವ್ಸದ ಮೇಲೆ ನೆನ್ಪಾತಂತಲ್ಲ, ಅದಕ್ಕೆ. ಎಲ್ಲದಿ ಅಂತ ಈಗ? ಬಾ, ಮನೆಗ್ ಬಾ, 1-2 ದಿನ ಇದ್ದು ಹೋಗು ಅಂತ ಹೇಳ್ಬೋದಿತ್ತು. ನಿಂಗೂ ಒಬ್ಳಿಗೆ ಬೇಜಾರು. ಎಂತಕ್ ಫೋನ್ ಮಾಡಿತ್ತು? ಸೆಟ್ಲ್ಮೆಂಟ್ ಏನಾರು ಆತಂತ? ಇಲ್ಲ, ಸೆಟ್ಲ್ಮೆಂಟ್ ಅಂತ ಆಗ್ಲಂತೆ. ಅದು ಫೋನ್ ಮಾಡಿದ್ದು ಕಾರ್ತಿಕ್ ಫೋನ್ ಮಾಡಿದ್ರಂತ ಅವಳಿಗೆ. 2-3 ದಿನ ಆಯ್ತು ಮಾರತಿ ಫೋನ್ ಮಾಡ್ತಾ ಅಂತ ಹೇಳ್ತಾ ಇತ್ತು. ನೀವೇನಾರು ಕಾರ್ತಿಕ್ ಆಫೀಸ್ ವಿಷಯದಲ್ಲಿ ತಲೆ ಹಾಕಿದ್ರಪ್ಪ? ಟ್ರಾನ್ಸ್ಫರ್ ಏನಾರು ಮಾಡ್ಸಿರಾ ನೀವು? ಹಂಗೆ ಮಾಡ್ಸಕ್ ಆತದ? ಇಲ್ಲಪ್ಪ, ಏನ್ ಹುಡುಗಾಟ್ಗೇನ್ ರಮ್ಯಾ? ಟ್ರಾನ್ಸ್ಫರ್ ಎಲ್ಲ ಎಂತದು ಮಾಡ್ಸಕ್ಕೆ ಹೋಗ್ಲಪ್ಪ ನಾನು ಯಾಕೆ ಅವನ ಆಫೀಸದಲ್ಲಿ ತಲೆ ಹಾಕ್ಲಿ? ಏನಾರು ಹಾಳು ಬಡ್ಸ್ಕೊಂಡು ಹೋಗು ಅಂತೇಳಿ ಬಿಟ್ಟಿನಿ ನಾನು. ಅವನ್ ಸುದ್ದಿನೇ ಇನ್ ಮಾಡಬಾರ್ದು ಅಂತ. ನಾವು ಟ್ರಾನ್ಸ್ಫರ್ ಎಲ್ಲ ಒಂದೊಂದು ಇದ್ರಲ್ಲಿ ಆಗ್ತಿರ್ತವೆ ಅಂತ. ಅವನಿಗೆ ಟ್ರಾನ್ಸ್ಫರ್ ಆಗ್ಯದಂತ, ಅದಕ್ಕೆ ಅವ್ನು ಸ್ವೀಟಿಗೆ ಫೋನ್ ಮಾಡಿ ಅಂತ ಹೇಳೋದಂತೆ. ನಿಮ್ಮ ದೊಡ್ಡಪ್ಪನೇ ಟ್ರಾನ್ಸ್ಫರ್ ಮಾಡಿಸಿದ್ದು ನನಗೆ ತುಂಬ ಗೋಳಾಗ್ತಾ ಇದೆ. ಅದು ಮಡಿಕೇರಿಗೆ ಟ್ರಾನ್ಸ್ಫರ್ ಮಾಡಿಸ್ಯಾರೆ. ಈ ಟೈಮಲ್ಲಿ ನಮ್ಮ ಅಮ್ಮಗಲ್ಲಿ ಇರೋಕ್ಕಾಗಲ್ಲ, ತುಂಬ ಹೆಲ್ತ್ ಇಶ್ಯೂಸ್ ಅದೇ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ನನ್ನ ಸುದ್ದಿ ಬರೋದು ಬೇಡ ಅಂತ ಹೇಳಿದ್ದೆ. ನಾನು ಅವ್ರ ಸುದ್ದಿ ಹೋಗಲ್ಲ,
ಅವರು ನಮ್ಮ ಸುದ್ದಿ ಬರೋದು ಬೇಡ ಅಂತ ಎಂತೆಂತ ಸುಮಾರು ಹೇಳಿದ್ರಂತೆ ಅಪ್ಪ. ಸ್ವೀಟಿ ಅದೇ ಅಂತಿತ್ತು, ಸಾಯ್ಲಿ ಬಿಡತ್ಲಾಗೆ ಅವ ಏನಾರು ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಎಂತಕ್ಕೆ ಅವ್ರ ಸುದ್ದಿ ಅಂತಿತ್ತು. ನೀವೇನು ಹಂಗೆ ಮಾಡ್ಸಕ್ ಹೋಗ್ಬೇಡಿಯಪ್ಪ, ಏನಾರು ಮಾಡ್ಕೊಂಡ್ಲಿ. ಅವನಿಗೆ ತಲೆ ಕೆಟ್ಟು ಹೋಗಿದೆ, ಹುಚ್ಚೆ ಹಿಡ್ದದ ಅವನಿಗೆ. ಹುಚ್ಚ ಹಿಡಿದೇ ಇದ್ರೆ ಅವನೇನು ಹಿಂಗೆ ಮಾಡ್ತಿರ್ಲ. ಬಿಡು, ಎಂತಾರು ಹೇಳ್ಕೊಂಡ್ಲಿ. ಸ್ವೀಟಿ ಅಂತ ನಿಂಗೆ ಫೋನ್ ಮಾಡ್ಕೊಂಡು ಹೇಳೋದೆ ಅಂತ ಅಂತೆ. ಅವನಿಗೆ ತಿರುಗಿ ಹೇಳಕ್ಕಾಗ್ಲ ಅಂತ, ಅದಕ್ಕೆ ನಾವ್ಯಾರು ಏನು ಮಾಡಿಸ್ಲ, ನೀವು ಇದ್ ಮಾಡಿ ಅಂತ ಹೇಳಿ ನಂಗಾರು ಫೋನ್ ಕೊಟ್ಟಿದ್ದಾನೆ ಹೇಳ್ತಿದ್ನಲ್ಲ. ಈಗ ಅದ್ರ ನಂಬರ್ ಹೆಂಗ ಬಂತು ಅವನ ಹತ್ರ? ಇವರೆಲ್ಲ ಒಳಗಿಂದೊಳಗೆ ಮಾತಾಡ್ಕಿತಾನೆ ಅದಾರೆ ಹಂಗಾರೆ. ಅದು ಯಾರು ಅಂತ ಹೋಗಿ ಅದ್ರ ಹತ್ರ ಹೇಳ್ತಾನಂತೆ ಅಮ್ಮ. ಇಲ್ಲ ಇಲ್ಲ, ಹಂಗೇನಿಲ್ಲ ಅಪ್ಪ. ಅವಾಗೆಲ್ಲ ಚೆನ್ನಾಗಿರಾಗ ನಂಬರ್ ಎಕ್ಸ್ಚೇಂಜ್ ಆಗಿರ್ತದಲ್ಲ, ಅದೆಲ್ಲ ನಂಬರ್ ಇತ್ತೇನೋ ಮಾಡ್ಯಾರೆ. ಸ್ವೀಟಿ ಅವಳಾರು ಎಂತ ಮಾಡ್ತಾಳೆ ಪಾಪ, ಫೋನ್ ಮಾಡ್ಕೊಂಡು ಹಿಂಗೆ ಹೇಳಷ್ಟೊತ್ತಿಗೆ ಅವಳು ಹೇಳಿದ್ಲಂತೆ, ಅವರೆಲ್ಲ ಆ ಥರ ಮಾಡೋರಲ್ಲ, ಹಂಗೇನಾರು ಇದ್ರೆ ನೀವು ಅವಳಿಗೆ ಫೋನ್ ಮಾಡಿ ಕೇಳಬೇಕಿತ್ತು ಅಂದ್ಲಂತೆ. ನಾನು ಫೋನ್ ರಿಸೀವ್ ಮಾಡಲ, ನಾನು ನೋಡ್ಲೂ ಇಲ್ಲ, ನಂಬರ್ ತೆಗ್ದೀನಿ ನಾನು ಇದರಿಂದ. ನಾನು ಆ ಮೊಬೈಲೇ ಯೂಸ್ ಮಾಡೋದು ಬಿಟ್ಟಿನಿ ನಾನು. ಅದಕ್ಕೆ ಫೋನ್ ಮಾಡಿದ್ರೆ ಏನು ರಿಸೀವ್ ಮಾಡಲ, ಬೇಕಂತಾನೆ ರಿಸೀವ್ ಮಾಡಲ ಅಂತ ತುಂಬ ಹೇಳ್ತಾರಂತೆ. ನನಗೆ ನಿಮಗೆ ಎಲ್ಲ ಮನಸ್ಸಿಗೆ ಭಾಳ ಕಿರಿಕಿರಿ ಆತಪ್ಪ. ನಮ್ಮಷ್ಟಕ್ಕೆ ನಾವಿರೋಣ ಅಂತಂದ್ರೂ ಅದಕ್ಕೂ ಬಿಡಲ್ಲ. ಓದಿಯ ಪಿಶಾಚಿ ಅಂದ್ರೆ ಬಂದಿಯ ಗವಾಕ್ಷಿಲಿ ಅನ್ನೋ ಕತೆ ಆಗಿದೆ ಇವರದ್ದು. ಯಾಕೆ ಹಿಂಗೆ ಮಾಡ್ತಾರೇನ? ನನಗೆ ನೀವಿಲ್ಲಿ ನಿಂತಿರೋದು ನೋಡು, ನಂಗೆ ಅದೇ ಡೌಟು. ನಿಮಗೂ ಏನಾರು ಫೋನ್ ಮಾಡ್ಯಾರಾ ಮನೆ ಹತ್ರಕ್ಕೆ ಬರ್ತೀನಿ ಅಂತೇನಾರು? ಇಲ್ಲಪ್ಪ, ನಂಗ ಫೋನ್ ಗೀನೆ ಅಂತ ಮಾಡ್ಲ. ಹಂಗ್ ಬೇಕಾದ್ರೆ ನನ್ನ ಮೊಬೈಲ್ ತೆಗೆದು ನೋಡು, ಗೊತ್ತಾಗ್ತದಲ್ಲ. ಫೋನ್ ಏನ್ ಮಾಡಿದ್ರೆ ನಿಂಗೆ ಹೇಳ್ತಿರ್ಲನೆ ನಾನು. ಏನು ಮನೆ ಬಾಗ್ಲಿಗೆ ಬರ್ತೀನಿ ಅಂದನಂತ, ಬರ್ಲಿ. ಈ ಸತಿ ಅವ ಮಗ್ಳು ತುರ್ಸೆ ನಮ್ಮ ಮನೆ ಬಾಗ್ಲಿಗೆ ಬರೋದು. ನೀನ್ ಮಾತ್ರ ಏನೂ ಹೇಳಂಗಿಲ್ಲ ರಮ್ಯಾ, ಹೇಳಿನಿ. ಒಂದು ಗತಿ ಕಾಣಿಸೇ ಕಳಿಸ್ತೀನಿ. ಇನ್ನೊಂದ್ ಸತಿ ನಮ್ ಸುದ್ದಿ ಬರಬಾರ್ದು, ಅಷ್ಟು ಮಾಡಿ ಕಳಿಸ್ತೀನಿ ನೋಡು ಈ ಸತಿ. ಹಂಗಂದ್ರೆ ಎಂತ ಮಾಡ್ತೀರಿ ಅಪ್ಪ? ಸುಮ್ಮನೆ ಯಾಕೆ ನಮ್ಗೆ ಅವು ಎಲ್ಲ ರಿಸ್ಕು? ಗೌರ್ಮೆಂಟ್ ಎಂಪ್ಲಾಯ್ ಅವರು, ಏನಾದರೂ ಹೆಚ್ಚು ಕಡಿಮೆ ಆದರೆ ಸುಮ್ಮನೆ ಅದು ಅಲ್ಲದೆ ಇದ್ರೂ ನಾವು ಬೇಡ ಅಂತ ಬಿಟ್ಟಾದ್ಮೇಲೆ ಬೇಡ, ಅವ್ರ ಸುದ್ದಿ ನಮಗೆ ಬೇಡಪ್ಪ. ಅವ್ರು ಏನಾರು ಮಾಡ್ಕೊಂಡು ಹೋಗ್ಲಿ. ಹಂಗ ಬಿಡಕ್ ಆಗಲ್ಲ ಮಗನೆ. ಹಂಗ ಬಿಟ್ರೆ ಈಗ ಮನೆ ಬಾಗ್ಲಿಗೆ ಬರ್ತೀನಿ ಅಂತಾನೆ, ಇನ್ನೊಂದ್ ದಿವ್ಸ ಮನೆ ಒಳಗ್ ಬರ್ತೀನಿ ಅಂತಾನೆ. ನಮ್ದು ಒಳ್ಳೆತನಕ್ಕೂ ಒಂದು ಲಿಮಿಟ್ ಅಂತ ಇರ್ಬೇಕು. ನಮ್ ವೀಕ್ನೆಸ್ ಅಂತ ಅನ್ಕೋಬಾರ್ದು ಅದನ್ನ. ನಾ ಏನ್ ಮಾಡಿದ್ರು ನಡೀತದೆ, ಇವ್ರು ನೋಡ್ಕೊಂಡು ಸುಮ್ನೆ ಇರ್ತಾರೆ ಅಂತ ತಿಳ್ಕೊಂಡನೇ ನಾವ. ಮನೆ ಬಾಗ್ಲಿಗೆ ಬಂದ್ರೆ ಮಾತ್ರ ನಾನು ಸುಮ್ನಿರಲ್ಲ. ನೀ ಬೇಜಾರು ಮಾಡ್ಕೊಂಡ್ರು ಅಷ್ಟೇ, ನೀ ಏನ್ ಹೇಳಿದ್ರು ಅಷ್ಟೇ, ಅವನು ಕೈಕಾಲು ತಿರ್ಪ್ಸೇ ಕಳ್ಸಮ್ಮ ನಾನು ಈ ಸತಿ. ನೋಡು ಮಾತ್ರ ರಮ್ಯಾ. ಏನೋಪ್ಪ, ನಂಗೊಂಥರ ರಗ್ಗಳೆ ಅನ್ನಿಸ್ತಾ ಇದೆ ಅಪ್ಪ. ಇದು ಪುಟ್ಟಿ ಇರ್ತಾಳೆ, ಅವಳೆಲ್ಲಾರು ನೋಡ್ಕೊಂಡ್ರೆ ಏನು ಅನ್ಕೊಬೋದು? ಬೇಡಪ್ಪ, ಮನೆ ಬಾಗ್ಲಲ್ಲಿ ಆ ಥರ ಎಲ್ಲ ಗಲಾಟೆ ಆಗೋದು ಬೇಡೇ ಬೇಡ. ಅವ್ರು ಬರೋದೇ ಬೇಡ. ನಾನೇ ಫೋನ್ ಮಾಡಿ ಹೇಳಲಾ, ನೀವು ಹಂಗೆಲ್ಲ ಮನೆಗೆಲ್ಲ ಬರ್ಬೇಡಿ ಅಂತ? ಬೇಡ ಬೇಡ ಬೇಡ, ಬೇಡೇ ಬೇಡ ರಮ್ಯಾ. ನೋಡು, ನೀ ಆ ಕೆಲಸ ಏನಾರು ಮಾಡ್ಗಿಡಿಯ ಕಡಿಕೆ. ನೀ ಹಂಗೇನಾರು ಫೋನ್ ಮಾಡಿದ್ರೆ ನಂಗೆ ಬಾಳ ಹೆದರೇರೆ ಇವರು ಅಂತ ತಿಳ್ಕೊತಾನವ. ಹಂಗ ನಮ್ಮ ಇದನ್ನ ನಾವು ಬಿಟ್ಕೊಡ್ಬಾರ್ದೆ. ಬರ್ಲಿ, ಮನೆಗ್ ಬರೋದಾರ ಬರ್ಲಿ. ನಾ ಕಜ್ಜುಣಿ ಹಾಕಿ ಕಳ್ಸಿದ್ರೆ ಗೊತ್ತಾಗ್ತದೆ ಇನ್ನೊಂದ್ಸತಿ ಹೋಗ್ಬಾರ್ದು ಅಂತ. ಅವ್ ಗೌರ್ಮೆಂಟ್ ಎಂಪ್ಲಾಯಿ ಆಗ್ಬಿಟ್ರೆ ಅವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತನ. ಅವನ ಹಿಂಗ್ ಹೋಗಿದ್ದೆ ಹೊಡೆದ್ರು ಅಂತೇಳಿ ಅವ್ನ್ ಕಂಪ್ಲೇಂಟ್ ಏನ್ ಕೊಡಕ್ಕಾಗಲ್ಲ. ಅವನ್ಕಿಂತ ಮುಂಚೆ ನಾವು ಕಂಪ್ಲೇಂಟ್ ಕೊಡ್ಬೋದು ಅವ್ನು ಮಾಡಿರೋ ಕೆಲ್ಸಕ್ಕೆ. ಗೊತ್ತು ಅವನಿಗೆ, ಎಷ್ಟು ತಿಳುವಳಿಕೆ ಅದೇ. ಮನೆಗೆ ಬಂದಾಗ್ಲೂ ನಾವು ಸುಮ್ಮನೆ ಕಳ್ಸಿದ್ರೆ ಅವ್ ಮಾತ್ರ ನಂಗೆ ಇವ್ರು ಹೆದರ್ಕಿಂಡೆ ಅದಾರಂತಾನೆ ತಿಳ್ಕೊತಾನ ರಮ್ಯಾ. ಇದೊಂದ್ ಸತಿ ನಾ ಏನ್ ಅನ್ಕೊಂಡಿನೋ ಹಂಗೆ ಮಾಡ್ತೀನಿ. ನೀನ್ ಮಾತ್ರ ಅದ್ರಲ್ಲಿ ತಲೆ ಹಾಕಕ್ ಬರ್ಬೇಡ. ಹೌದಾ? ನಾನು ಫೋನ್ ಮಾಡಲ್ಲ. ಅಕಸ್ಮಾತ್ ಅವ್ರು ಫೋನ್ ಮಾಡಿದ್ರೆ ಏನ್ ಮಾಡ್ಲಿ ಅಪ್ಪ? ನಾ ರಿಸೀವ್ ಮಾಡ್ಲಾ ಬೇಡ? ಅದು ನಿಂಗ್ ಬಿಟ್ಟಿದ್ದು ಮಗನೆ. ನಿಂಗ್ ರಿಸೀವ್ ಮಾಡಿ ಮಾತಾಡ್ಬೇಕು ಅನ್ಸಿದ್ರೆ ಧೈರ್ಯದಲ್ಲಿ ನಾನು ಅದಕ್ಕೆ ಅವನ ಮಾತಿಗೆ ಸರಿಯಾದ ಉತ್ತರ ಕೊಡ್ತೀನಿ ನಾನು ಅನ್ನಂಗಿದ್ರೆ ರಿಸೀವ್ ಮಾಡು, ಇಲ್ದೆ ರಿಸೀವ್ ಮಾಡಬೇಡ.
ಅವ್ನ್ ಫೋನ್ ಮಾಡಿ ನೀನ್ ರಿಸೀವ್ ಮಾಡಿ ಹಿಂಗೆ ಏನಾರು ಟ್ರಾನ್ಸ್ಫರ್ ಅದು ಇದು ಅಂತ ಹೇಳಿದ್ರೆ ನಾವು ಆ ಥರ ಎಲ್ಲ ಯಾರು ಮಾಡ್ಲಾ, ಸುಮ್ನೆ ಹೇಳ್ಬೇಡಿ ಅಂತ ಹೇಳು. ಇಲ್ಲ ಮನೆ ಬಾಗ್ಲಿಗೆ ಬರ್ತೀನಿ ಅಂದ್ರೆ ಸರಿಯಾದ ಶಾಸ್ತಿ ಮಾಡೇ ಕಳಿಸ್ತೀನಿ ಅಂತಾನೆ ಹೇಳು. ಹೆದರ್ಬೇಡ ಮಾತ್ರ. ಒಂದು ಚೂರು ಹೆದರ್ದಂಗ್ ತೋರ್ಸ್ಕಿಬಾರ್ದು ರಮ್ಯಾ. ನೀನ್ ಹೆದರ್ದೆ ಅಂದ್ರೆ ಜೀವನ ಪರ್ಯಂತ ನಿನ್ ಹೆದರ್ಸ್ತಾ ಇರ್ತಾನೆ ಅವ. ನೋಡ್ ನಾ ಹೇಳಿನಿ. ಹೌದಾ, ನಂಗೆ ಎಂತ ಅಂತಾನೇ ಗೊತ್ತಾಗಲ್ಲಪ್ಪ. ಯಾಕೆ ಹಿಂಗೆ ಆತದೇನೋ ನನ್ನ ಜೀವನದಲ್ಲಿ. ನನ್ನಷ್ಟಕ್ಕೆ ನಂಗೆ ಇರೋಕ್ಕೂ ಆಗ್ತಿಲ್ಲಲ್ಲ. ಈಗ ಮಾತ್ರ ಒಂಚೂರು ಅನಿಲಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ಬೋದಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಒಂಚೂರು ಅನಿಲಿನ ಹತ್ರನೇ ಮಾತಾಡೋಣ ಅಪ್ಪ. ಅವನು ಇಲ್ಲೇ, ಅವ ನೆಂಟಬವನ್ ಹೆಂಡತಿನ ಕರ್ಕೊಂಡು ಬೆಂಗಳೂರಿಗೆ ಹೋಗಿರ್ಬೇಕು. ಹೇಳಿದ್ದ ನಾನು 2 ದಿನ ಇರಲ್ಲ ಊರಲ್ಲಿ ಅಂತ. ಅನಿಲ್ ಊರಲ್ಲಿ ಇಲ್ಲ. ಅವ ಇಲ್ಲ ಅಂತ ನೀನೇನ್ ತಲೆಬಿಸಿ ಮಾಡ್ಕಿಬೇಡ ಮಗನೇ. ಅವ ಮನಿಗ್ ಬರ್ತಾನೆ ಅಂತ. ಮನಿಗ್ ಬಂದ್ರ ನಾನು ಇದ್ದೀನಿ. ಹಂಗೆ ನಿನ್ನ ಅಪ್ಪ ಏನು ಕೈಲಾಗ್ದಿದ್ದವ ಅಂತಾನೆ ಅಂದ್ಕೊಂಡೀಯಾ? ಏನ್ ವ್ಯವಸ್ಥೆ ಮಾಡ್ಬೇಕೋ ನಾ ಮಾಡ್ತೀನಿ. ನೀನೇನು ತಲೆಬಿಸಿ ಮಾಡ್ಕಿಬೇಡ. ಮನೆಯಿಂದ ಹೊರಗೆ ಬರ್ಲೇಬೇಡ ನೀನು. ಬಾಗಿಲನ್ನು ಬಿಟ್ಕೊಂಡು ಒಳಗೆ ಇರು.